ಎಲ್ಲರಿಗೂ ಸ್ವಾಗತ. ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾವು ಈ ಅನುಭೋಗದ ಬಿಂಬಕಗಳಿಗೆ ಸಂಬಂಧಪಟ್ಟಂತಹ ಅವುಗಳ ಒಂದು ಕಂಪ್ಯಾರಿಸನ್, ಏನು ಥಿಯರಿಗಳದಾವಲ್ಲ ಆ ಸಿದ್ಧಾಂತಗಳ ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ವಿ. ಸೊ ಈಗ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಏನು ಅಂತಂದ್ರೆ ಹೂಡಿಕೆಯ ನಿರ್ಧಾರಕಗಳ ಬಗ್ಗೆ. ಸೊ ಹೂಡಿಕೆ ಅಂದರೆ ಏನು, ಮತ್ತು ಅದಕ್ಕೆ ಹೂಡಿಕೆ ಅಂತಲೇ ಯಾಕೆ ಕರಿಬೇಕಾಗತ್ತೆ, ಸೊ ಎಲ್ಲವುಗಳ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡಿದ್ದು ಹಿಂದಿನ ವಿಡಿಯೋಗಳಲ್ಲಿ ಇದೆ. ಸೊ ನೀವು ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆದರೂ ಕೂಡ ಇಲ್ಲಿ ಇನ್ನೂ ಈ ಹೂಡಿಕೆ ಅಂತ ಬಂದಾಗ ಯಾವ ರೀತಿಯಾಗಿ ಒಂದು ಉದ್ಯಮ ಘಟಕ ತನ್ನ ಹೂಡಿಕೆಯನ್ನು ನಿರ್ಧಾರ ಮಾಡುತ್ತೆ ಮತ್ತು ಹೂಡಿಕೆ ಹೆಚ್ಚಾಗಬೇಕಂತಂದ್ರೆ ಅಲ್ಲಿ ಅದ್ರ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು, ಸೊ ಅವುಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಅನ್ನೋದು ಆ ದೇಶದಲ್ಲಿ ಆಗುವಂತಹ ಹೂಡಿಕೆಯ ಪ್ರಮಾಣವನ್ನು ಏನು ಮಾಡಿರುತ್ತೆ, ಅವಲಂಬಿಸಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನು FDI ಅಂತೀವಲ್ಲ, ಸೊ ಇದನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ನಾವು ಏನು ಮಾಡ್ತಾಯಿದ್ದೀವಿ, ಹೆಚ್ಚು ಅವಕಾಶಗಳನ್ನ ಕೊಡ್ತಾ ಇದ್ದೀವಿ ದೇಶದೊಳಗಡೆ. ಅದರೊಂದಿಗೆ ನಮ್ಮ ಒಂದು ಕಂಪನಿಗಳು ವಿದೇಶಗಳಲ್ಲಿ ಹೋಗಿ ಹೂಡಿಕೆ ಮಾಡಿ ಅಲ್ಲಿ ಉತ್ಪಾದನೆಯನ್ನು ಮಾಡೋ ಮೂಲಕ ಆದಾಯವನ್ನು ಗಳಿಸ್ತವೆ. ಅದು ಕೂಡ ನಮ್ಮ ರಾಷ್ಟ್ರೀಯ ಆದಾಯದಲ್ಲಿ ಕೌಂಟ್ ಆಗುತ್ತೆ. ಸೊ ಹಿಂಗೆಲ್ಲ ಇರೋದರಿಂದ ನಾವು ಈ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಲ್ಲ, ಸೊ ಇದಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕಾದದ್ದು ಅವಶ್ಯಕ. ನಾವು ಅರ್ಥಶಾಸ್ತ್ರವನ್ನು ಕಲಿತಾ ಇದ್ದೀವಿ ಅಂತಂದರೆ ಆಲ್ಮೋಸ್ಟ್ ಎಕನಾಮಿಕ್ ಏನು ರಿಲೇಟೆಡ್ ಅದಾವಲ್ಲ ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ತಿಳ್ಕೊಳ್ಳಲೇಬೇಕು. ಸೊ ಅಂದಾಗ ಮಾತ್ರ ನಮ್ಮ ಒಂದು ಸಬ್ಜೆಕ್ಟ್ ಏನಾಗುತ್ತೆ, ನಮಗೆ ಪೂರ್ಣವಾಗಿ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ನಾವು ಸ್ಪೆಸಿಫಿಕ್ಕಾಗಿ ಕೇವಲ ಕೆಲವೊಂದು ಪಾಯಿಂಟ್ಗಳನ್ನು ಮಾತ್ರ ನಾವು ಸ್ಟಡಿ ಮಾಡಿದರೆ ನಮಗೆ ಪೂರ್ಣವಾಗಿ ಎಕನಾಮಿಕ್ಸ್ ಎಲ್ಲೆಲ್ಲಿ ರಿಲೇಟೆಡ್ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ಅಂತ ಬಂದಾಗ ಅಲ್ಲಿ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳು ಇದ್ದೇ ಇರ್ತಾವೆ ಅಂತ ಅರ್ಥ. ಸೊ ಹಾಗಾದ್ರೆ ಇಲ್ಲಿ ನಾವು ನೋಡೋಣ. ಈಗ ಹೂಡಿಕೆ ಮೇಲೆ ಪ್ರಭಾವ ಬೀರುವಂತಹ ಒಂದು ಮುಖ್ಯವಾದಂಥದ್ದು ಅಂಶ ಯಾವುದು ಅಥವಾ ನಿರ್ಧಾರಕ ಯಾವುದು ಅಂತಂದ್ರೆ ಅದು ಬಂಡವಾಳ ವೆಚ್ಚ ಅಂತ ಕರಿತೀವಿ ನಾವು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿಬೋದು ನಾವು. ಓಕೆನಾ? ಹಾಗಾದ್ರೆ ಏನೇನು ಪ್ರಭಾವ ಬೀರುತ್ತಂದ್ರೆ ಮೊದಲು ಬಂಡವಾಳ ವೆಚ್ಚ ಅಂದರೆ ಏನು ಅಂತ ನೋಡ್ಕೊಳ್ಳೋದಾತಂದ್ರೆ ಹೊಸ ಬಂಡವಾಳ ಸಾಮಗ್ರಿಗಳ ಮೇಲೆ ಮಾಡುವಂತಹ ವೆಚ್ಚ. ಓಕೆನಾ? ಒಂದು ಉದ್ಯಮ ಘಟಕ ಏನು ಮಾಡುತ್ತೆ, ಈ ತನ್ನ ಹೂಡಿಕೆ ಯಾವಾಗ ಹೆಚ್ಚಾಗತ್ತಂತಂದ್ರೆ ಅದು ಹೊಸ ಹೊಸ ಯಂತ್ರಗಳನ್ನು ಅಥವಾ ಉತ್ಪಾದನೆಗೆ ಬೇಕಾದಂಥ ಉಪಕರಣಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಮೇಲೆ ವೆಚ್ಚ ಮಾಡಬೇಕಾಗತ್ತೆ. ಅಂತಹ ವೆಚ್ಚಕ್ಕೆ ಏನು ಕರಿತೀವಿ ನಾವು, ಬಂಡವಾಳ ವೆಚ್ಚ ಅಂತ ಕರಿತೀವಿ. ಹಾಗಾಗಿ ಬಂಡವಾಳ ವೆಚ್ಚ ಹೆಚ್ಚಾತಂದ್ರೆ ಹೂಡಿಕೆ ಏನಾಗತ್ತೆ ಅನ್ನಂಗಾಯಿತು, ಹೆಚ್ಚು ಆಗೇ ಆಗ್ತದೆ ಅಂತ ಅರ್ಥ. ನೆಕ್ಸ್ಟು ಹೊಸ ಉದ್ಯಮ ಸಂಸ್ಥೆಗಳಿಂದ ದೀರ್ಘಾವಧಿಯ ಸ್ವತ್ತುಗಳ ನಿರ್ಮಾಣ. ಎಸ್, ಈಗಾಗಲೇ ಒಂದು ಏನಾಗಿದೆ, ಉದ್ಯಮ ಘಟಕ ಸ್ಥಾಪನೆಯಾಗಿದೆ, ಅದರ ಹತ್ರ ಈಗಾಗಲೇ ಕಟ್ಟಡ, ಯಂತ್ರಗಳು ಮತ್ತು ಉತ್ಪಾದನೆಗೆ ಬೇಕಾದಂಥ ಎಲ್ಲ ಉಪಕರಣಗಳು ಅದಾವ ಅಂತಂದಮೇಲೆ ಅದು ಏನು ಮಾಡೋದಿಲ್ಲ, ಹೊಸದಾಗಿ ದೀರ್ಘಾವಧಿಯ ಸ್ವತ್ತುಗಳ ಮೇಲೆ ಹೆಚ್ಚು ಏನು ಮಾಡೋದಿಲ್ಲ, ವೆಚ್ಚವನ್ನು ಮಾಡೋದಿಲ್ಲ. ಆದರೆ ಹೊಸ ಉದ್ಯಮ ಸಂಸ್ಥೆಗಳು, ಈಗ ತಾನೇ ಸ್ಟಾರ್ಟ್ ಆಗಿರುವಂತಹ ಉದ್ಯಮ ಸಂಸ್ಥೆಗಳು ಏನು ಮಾಡಬೇಕಾಗ್ತದೆ, ಹೊಸ ಹೊಸ ಕಟ್ಟಡಗಳನ್ನ ಕಟ್ಟಬೇಕಾಗತ್ತೆ, ಯಂತ್ರಗಳನ್ನ ತರಬೇಕಾಗತ್ತೆ. ಓಕೆನಾ? ಅಥವಾ ಭೂಮಿಯನ್ನು ಖರೀದಿ ಮಾಡೋದಾಗಿರ್ಬೋದು. ಸೊ ಅಲ್ಲಿ ಸುತ್ತಮುತ್ತ ಇರುವಂತಹ ಒಂದು ಜಾಗವನ್ನು ವ್ಯವಸ್ಥಿತವಾಗಿ ತಯಾರು ಮಾಡ್ಕೊಳ್ಳೋದಾಗಿರ್ಬೋದು. ಇವಕ್ಕೆಲ್ಲವೂ ಕೂಡ ಏನು ಮಾಡಬೇಕಾಗತ್ತೆ, ವೆಚ್ಚವನ್ನು ಮಾಡಬೇಕಾಗತ್ತೆ. ಹಾಗಾಗಿ ದೀರ್ಘಾವಧಿ ಸ್ವತ್ತು ಅಂದ್ರೆ ಮತ್ತೇನೂ ಅಲ್ಲ, ದೀರ್ಘಾವಧಿಯ ಸಂಪತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಮಾಡುವಂಥ ವೆಚ್ಚ, ಅದಕ್ಕೇನು ಕರಿತೀವಿ, ಬಂಡವಾಳ ವೆಚ್ಚ ಅಂತ ಕರಿತೀವಿ. ಇದು ಹೆಚ್ಚಾದರೆ ಹೂಡಿಕೆ ಏನಾಗತ್ತೆ ಅಂತಾಯಿತು, ಹೆಚ್ಚಾಗತ್ತೆ ಅಂತಲೇ ಅರ್ಥ. ಇನ್ನು ನೆಕ್ಸ್ಟು ಸ್ವತ್ತುಗಳ ವಿಸ್ತರಣೆ ಮತ್ತು ಅವುಗಳಿಗೆ ಸೇರ್ಪಡಿಸಲು ಮಾಡುವ ವೆಚ್ಚ. ಸೊ ಇದು ಕೂಡ ಬೇಸಿಕ್ಕಾಗಿ ನಮ್ಗೆ ಅರ್ಥ ಆಗುತ್ತೆ. ಈಗಾಗಲೇ ಸಂಪತ್ತಿರುತ್ತೆ, ನಮ್ಮ ಒಂದು ಉದ್ಯಮ ಘಟಕದ ಅಥವಾ ಉತ್ಪಾದನಾ ಘಟಕದ ಒಂದು ಸಂಪತ್ತಿರುತ್ತೆ. ಅದಕ್ಕಾಗಿ ಏನು ಮಾಡ್ತೀವಿ, ಮತ್ತಷ್ಟು ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ. ಉದಾಹರಣೆಗೆ ಒಂದು ಉದ್ಯಮ ಘಟಕ ಹತ್ರ ಈಗಾಗಲೇ ಒಂದು 5 ಮಷಿನ್ಸು, ಯಂತ್ರಗಳು ಇರ್ತಾವೆ. ಇನ್ನು ಉತ್ಪಾದನೆ ಹೆಚ್ಚು ಮಾಡಬೇಕು ತಿಳ್ಕೊಂಡು ಮತ್ತೊಂದು 2 ಮಷಿನ್ಸ್ಗಳನ್ನು ಖರೀದಿ ಮಾಡುವಂಥದ್ದು. ಹಾಗಾಗಿ ಒಟ್ಟು 7 ಮಷಿನ್ಸ್ಗಳಾದವು. ಇದರ ಅರ್ಥ ಏನು, ಸೇರ್ಪಡೆ ಆಯಿತು. ಆ ಸಂಪತ್ತಿಗೆ ಮತ್ತಷ್ಟು ಸೇರ್ಪಡೆ ಮಾಡೋ ಸಲುವಾಗಿ ಮಾಡಲಾಗುವ ವೆಚ್ಚಕ್ಕೂ ಕೂಡ ಏನು ಕರಿತೀವಿ, ಬಂಡವಾಳ ವೆಚ್ಚ ಅಂತಲೇ ಕರಿತೀವಿ. ನೆಕ್ಸ್ಟು ಸವಕಳಿಯಾಗಿರುವ ಬಂಡವಾಳವನ್ನು ಬದಲಾಯಿಸಲು ಕೈಗೊಳ್ಳೋ ವೆಚ್ಚ. ನೋಡಿ, ಇದು ಸ್ಪೆಸಿಫಿಕ್ಕಾಗಿ ನಮ್ಗೆ ಅರ್ಥ ಆಗಬೇಕು. ಸವಕಳಿಯಾಗಿರುವ ಬಂಡವಾಳವನ್ನು ಅಂತಂದ್ರೆ ಅರ್ಥ ಏನು,
ಒಂದು ಮಷೀನನ್ನು ತಂದಿರ್ತೀವಿ, ಅದನ್ನು ಈಗಾಗಲೇ ಒಂದು 10 ವರ್ಷಗಳವರೆಗೆ ಬಳಕೆ ಮಾಡಿರ್ತೀವಿ, ಅದರ ಒಂದು ಕ್ವಾಲಿಟಿ ಹಾಳಾಗಿರುತ್ತೆ, ಅದು ಇನ್ನೂ ಹೆಚ್ಚು ಉತ್ಪಾದನೆಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಮಷೀನನ್ನು ಏನು ಮಾಡ್ತೀವಿ, ತೆಗೆದು ಹೊಸ ಮಷೀನನ್ನು ಏನು ಮಾಡಬೇಕಾಗತ್ತೆ, ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ತಗಲುವಂಥ ವೆಚ್ಚಕ್ಕೂ ಕೂಡ ನಾವು ಏನು ಕರಿತೀವಿ ಅನ್ನಂಗಾಯಿತು, ಬಂಡವಾಳ ವೆಚ್ಚ ಅಂತ ಕರಿತೀವಿ. ಹೀಗೆ ಮಾಡೋದ್ರಿಂದಲೂ ಕೂಡ ಹೂಡಿಕೆ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗತ್ತೆ ಅಂತನ ಅರ್ಥ. ಇನ್ನು ಸಂಶೋಧನೆಯನ್ನು ಯಾಕೆ ಮಾಡಲಾಗತ್ತೆ, ಉದ್ಯಮ ಘಟಕದ ಅಭಿವೃದ್ಧಿಗಾಗಿ, ಉದ್ಯಮ ಘಟಕದ ಉತ್ಪಾದನೆಯನ್ನು ಹೆಂಗೆ ಹೆಚ್ಚು ಮಾಡಬೇಕು, ಹೆಂಗೆ ವೆಚ್ಚವನ್ನು ಕಡಿಮೆ ಮಾಡಬೇಕು, ಹೆಂಗೆ ಆದಾಯ ಹೆಚ್ಚು ಮಾಡಬೇಕು ಮತ್ತು ಲಾಭವನ್ನು ಹೆಂಗೆ ಹೆಚ್ಚು ಗಳಿಸಬೇಕು ಅನ್ನೋದ್ರ ಸಲುವಾಗಿ ಸಂಶೋಧನೆ ಮಾಡಬೇಕಾಗತ್ತೆ. ಅಂತಂದರೆ ತನ್ನ ಕಾರ್ಮಿಕರು ಎಷ್ಟು ದಕ್ಷರಾಗಿದ್ದಾರೆ, ಎಷ್ಟು ಕೆಲಸ ಮಾಡೋ ಸಾಮರ್ಥ್ಯ ಹೊಂದಿದ್ದಾರೆ, ಅವ್ರಿಗೆ ಏನು ಕೊಟ್ಟರೆ ಅವ್ರು ಹೆಚ್ಚು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಸಂಶೋಧನೆ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಈಗಾಗಲೇ ಹಿಂದೆ ಎಷ್ಟು ಉತ್ಪಾದನೆ ಆಗಿತ್ತು, ಈಗ ಎಷ್ಟು ಉತ್ಪಾದನೆ ಆಗ್ತಾಯಿದೆ, ಒಂದು ವೇಳೆ ನಮಗೆ ಸಿಗುವಂಥ ಸವಲತ್ತುಗಳು ಹೆಂಗದಾವ, ಸುತ್ತಮುತ್ತಲು ನಮಗಿರುವಂಥ ಅವಶ್ಯಕ ಸಂಪನ್ಮೂಲಗಳು ಎಷ್ಟು ಲಭ್ಯ ಅದಾವ. ಸೊ ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ ಒಂದು ಉದ್ಯಮ ಘಟಕ ಆಗಿ. ಆ ಸ್ಟಡಿ ಮಾಡಲಿಕ್ಕೆ ತಗೊಳ್ಳುವಂಥ ವೆಚ್ಚನೂ ಕೂಡ ಏನಾಗಿರುತ್ತೆ, ಬಂಡವಾಳ ವೆಚ್ಚನ ಆಗುತ್ತೆ. ಅದು ಕೂಡ ಹೂಡಿಕೆಯನ್ನು ನಿರ್ಧಾರ ಮಾಡುತ್ತೆ, ಹೂಡಿಕೆ ಹೆಚ್ಚಾಗತ್ತೆ ಇದರ ಸಲುವಾಗಿ. ಇನ್ನು ಅಭಿವೃದ್ಧಿ ಮತ್ತು ನವ ಪರಿವರ್ತನೆಗಳಿಗಾಗಿ ಮಾಡುವ ವೆಚ್ಚ, ಇದಂತೂ ಆಲ್ಮೋಸ್ಟ್ ನಮ್ಗೆ ಬೇಸಿಕ್ ಗೊತ್ತಾಗತ್ತೆ. ನವ ಪರಿವರ್ತನೆ ಅಂದರೆ ಅರ್ಥ ಏನು, ಹೊಸ ತಂತ್ರಜ್ಞಾನ ಬೆಳೆದಂತೆ, ಜಗತ್ತು ಬೆಳೆದಂತೆ, ಸಮಯ ಕಳೆದಂತೆ, ಸುಧಾರಣೆಗಳು ಆದಂತೆ ನಮ್ಮ ಉದ್ಯಮ ಘಟಕದಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಹೊಸದನ್ನು ತರಬೇಕಾಗತ್ತೆ. ಅದರ ಸಲುವಾಗಿ ನಾವು ಹೊಸ ವೆಚ್ಚಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ವೆಚ್ಚಗಳೆಲ್ಲವೂ ಕೂಡ ಏನು ಕರಿಬೇಕು, ಬಂಡವಾಳ ವೆಚ್ಚ ಅಂತ ಕರಿಬೇಕು. ಹಾಗಾಗಿ ಎಲ್ಲ ವೆಚ್ಚಗಳು ಹೆಚ್ಚಾಗೋದ್ರಿಂದ ಹೂಡಿಕೆ ಪ್ರಮಾಣ ಕೂಡ ಏನಾಗುತ್ತೆ, ಆಗೇ ಆಗುತ್ತೆ. ಹಾಗಾಗಿ ಹೂಡಿಕೆಯನ್ನು ನಿರ್ಧಾರ ಮಾಡುವಂತಹ ಪ್ರಮುಖವಾದ ನಿರ್ಧಾರಕದಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ಬಂಡವಾಳದ ವೆಚ್ಚ ಅಂತ ಅರ್ಥ. ಓಕೆನಾ, ಈ ಪಾಯಿಂಟ್ ಕ್ಲಿಯರ್ ಆಗೈತೆ ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಪಾಯಿಂಟ್ ಹೈಲೈಟ್ ಯಾವುದಾಗತ್ತಂದ್ರೆ ಯೋಜನಾ ಅವಧಿ. ಎಸ್, ಹಾಗಾದರೆ ಯೋಜನೆಯನ್ನು ಯಾಕೆ ನಾವು ತಯಾರು ಮಾಡ್ಕೊಳ್ಬೇಕು, ಪ್ಲ್ಯಾನಿಂಗ್ ಯಾಕೆ ಮಾಡ್ಕೊಳ್ಬೇಕಂತಂದ್ರೆ ನಮ್ಮ ಒಂದು ಉದ್ಯಮ ಘಟಕ ಅಥವಾ ಕಂಪನಿ ಅಭಿವೃದ್ಧಿಗಾಗಿ, ಓಕೆನಾ, ಹೆಚ್ಚು ಉತ್ಪಾದನೆಯನ್ನು ಮಾಡುವ ಸಲುವಾಗಿ ನಾವೇನು ಮಾಡಬೇಕಾಗತ್ತೆ, ಅದನ್ನು ತರಬೇಕಾಗತ್ತೆ. ಹಾಗಾದ್ರೆ ಪರಿಣಾಮಕಾರಿ ಯೋಜನೆಯ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಎಸ್, ಪರಿಣಾಮಕಾರಿ ಯೋಜನೆ ಚೆನ್ನಾಗಿ ಮಾಡಿಕೊಂಡ್ರೆ ನಮ್ಮ ಒಂದು ಉತ್ಪಾದನೆ ಹೆಚ್ಚುತ್ತೆ. ಅವಾಗ ಏನಾಗುತ್ತಂದ್ರೆ ಈ ಹೂಡಿಕೆ ಪ್ರಮಾಣವನ್ನು ನಾವು ನಿರ್ಧಾರ ಮಾಡಬಹುದು. ಹಾಗಾಗಿ ಇದು ಯೋಜನೆಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಅನುಷ್ಠಾನ ಮತ್ತು ನಿಯಂತ್ರಣಕ್ಕಾಗಿ ನಾವೇನು ಮಾಡಬೇಕಾಗತ್ತೆ, ವೆಚ್ಚವನ್ನು ಮಾಡಬೇಕಾಗತ್ತೆ. ಅದನ್ನು ಕೂಡ ಏನಾಗುತ್ತೆ, ಇದಕ್ಕೆ ಯೋಜನಾ ಅವಧಿ ವೆಚ್ಚನ ಅಂತ ಕರಿತೀವಿ ಈ ಟೈಮ್ದಲ್ಲಿ. ಇನ್ನು ಹಳೆಯ ಯೋಜನೆಗಳನ್ನು ಭವಿಷ್ಯದ ಹೊಸ ಯೋಜನೆಗಳೊಂದಿಗೆ ಏನು ಮಾಡಬೇಕಾಗತ್ತೆ, ಜೋಡಿಸ್ಬೇಕಾಗತ್ತೆ. ಈಗಾಗಲೇ ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ಕಾರ್ಮಿಕರ ನೇಮಕ ಮಾಡಿಕೊಳ್ಬೇಕು, ಅವರಿಗೆ ಎಷ್ಟು ಕೂಲಿಯನ್ನು ಕೊಡಬೇಕು, ಇವೆಲ್ಲ ಆಲ್ರೆಡಿ ಯೋಜನೆಗಳಾಗಿರ್ತಾವೆ. ಇದರೊಂದಿಗೆ ಇನ್ನು ಭವಿಷ್ಯಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು, ಸ್ವಲ್ಪ ಕೂಲಿ ದರವನ್ನು ಹೆಚ್ಚು ಮಾಡಬೇಕಾಗತ್ತೆ. ಓಕೆನಾ, ಮತ್ತು ಉತ್ಪಾದನಾ ವೆಚ್ಚ ಸ್ವಲ್ಪ ಹೆಚ್ಚಾಗತ್ತೆ. ಸೊ ಇವೆಲ್ಲವೂ ಹೆಚ್ಚಾಗೋದ್ರಿಂದ ಇದೆಲ್ಲ ಯೋಜನೆಯ ಅವಧಿಯ ವೆಚ್ಚ. ಹಾಗಾಗಿ ಇದು ಕೂಡ ಹೂಡಿಕೆಯನ್ನು ನಿರ್ಧಾರ ಮಾಡುತ್ತೆ ಅಂತಲೇ ಅರ್ಥ. ಇನ್ನು ಉದ್ಯಮ ಘಟಕದ ಗಾತ್ರವನ್ನು ಹೆಚ್ಚಿಸಲು, ಇದರ ಅರ್ಥ ಏನು, ಉದ್ಯಮ ಘಟಕ ಅಂತಂದರೆ ಅದು ಏನು ಮಾಡ್ಬೋದು, ತನ್ನ ಬ್ರ್ಯಾಂಚಸ್ಗಳನ್ನು ಅಥವಾ ಶಾಖೆಗಳನ್ನು ಹೆಚ್ಚು ಮಾಡ್ಬೋದು. ಇದಕ್ಕೂ ಕೂಡ ಹೆಚ್ಚು ವೆಚ್ಚ ತಗಲುತ್ತೆ. ಸೊ ಆ ವೆಚ್ಚನೂ ಕೂಡ ಏನಾಗುತ್ತೆ, ಯೋಜನಾ ಅವಧಿ ವೆಚ್ಚನ ಆಗಿರುತ್ತೆ. ಅದು ಕೂಡ ಹೂಡಿಕೆಯನ್ನು ನಿರ್ಧಾರ ಮಾಡುತ್ತೆ ಅಂತಲೇ ಅರ್ಥ. ಇನ್ನು ಹಣಕಾಸು ಯೋಜನೆಗಳನ್ನು ರೂಪಿಸಲಿಕ್ಕೆ, ಎಸ್, ಉದ್ಯಮ ಘಟಕ ಅಂತ ಬಂದಾಗ ಹಣಕಾಸಿನ ವ್ಯವಹಾರಗಳು ಬಹಳ ಅವಶ್ಯಕ ಆಗ್ತವೆ. ಸೊ ಅವುಗಳಲ್ಲಿ ನಾವು ಹೇಗೆ ಲಾಭವನ್ನು ಪಡ್ಕೊಳ್ಬೇಕು ಅನ್ನೋದು ಕೂಡ ನಾವು ಯೋಜನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಂತಲೇ ಕೆಲವೊಂದು ರಿಸರ್ಚ್ ಆ್ಯಕ್ಟಿವಿಟಿಗಳನ್ನ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಕೂಡ ಏನಾಗುತ್ತೆ ಅಂದರೆ ಈ ಯೋಜನಾ ಅವಧಿಯ ಒಂದು ವೆಚ್ಚ ತಗಲುತ್ತೆ. ಅದು ಕೂಡ ಏನಾಗುತ್ತೆ ಅಂದರೆ ಹೂಡಿಕೆಯನ್ನು ನಿರ್ಧಾರ ಮಾಡುತ್ತೆ ಅನ್ನೋದು ಈ ಒಂದು ಯೋಜನಾ ಅವಧಿಗೆ ಸಂಬಂಧಪಟ್ಟುವಂಥ ಹೂಡಿಕೆಯ ಒಂದು ನಿರ್ಧಾರಕ ಅಂತಲೇ ಹೇಳಬಹುದು. ಹೂಡಿಕೆಯನ್ನು ನಿರ್ಧರಿಸುವಂತಹ ಇನ್ನೊಂದು ಪ್ರಮುಖವಾದ ಅಂಶ ಯಾವುದು ಅಂತಂದ್ರೆ ನಿರ್ಣಯ ನಿಯಮಗಳು ಅಂತ ಬರ್ತವೆ. ಯಾಕಂದ್ರೆ ಆ ಉದ್ಯಮ ಘಟಕ ಬೆಳವಣಿಗೆ ಹೊಂದಬೇಕಾತಂದ್ರೆ ಕೆಲವು ನಿರ್ಣಯಗಳು ಅವಶ್ಯಕ. ಅದಕ್ಕಾಗಿ ಕೂಡ ವೆಚ್ಚಗಳನ್ನು ಮಾಡಬೇಕಾಗತ್ತೆ. ಆದ್ರೆ ನಿರ್ಣಯಗಳು ಹೇಗಿರ್ತಾವೆ ಅಂದ್ರೆ ಸಾಮಾನ್ಯವಾಗಿ ಉದ್ದೇಶಗಳನ್ನು ಒಳಗೊಂಡಿರ್ತಾವೆ. ಯಾವ ರೀತಿಯಾಗಿ ಉದ್ದೇಶಗಳನ್ನು ಒಳಗೊಂಡಿರ್ತಾವೆ ಅಂತಂದ್ರೆ, ಒಂದನೇದು ಲಾಭ ಗಳಿಸುವಿಕೆ, ಎರಡನೇದು ಸ್ವತ್ತುಗಳ ನಿರ್ಮಾಣ ಅಂದರೆ ತನ್ನ ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳೋದು, ಉತ್ಪಾದನೆಯನ್ನು ಹೆಚ್ಚು ಮಾಡೋದು, ಅಲ್ಪಾವಧಿ ಮತ್ತು
ದೀರ್ಘಾವಧಿ, ಇದು ದೀರ್ಘಾವಧಿ ಆಗಬೇಕು, ಪ್ರಯೋಜನಗಳು ಹೆಚ್ಚಳ ಆಗುವಂತೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಸೊ ಇದು ಏನು ಅಂತಂದ್ರೆ ಈ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಈ ರೀತಿಯಾಗಿ. ಇದರೊಂದಿಗೆ ಅಗತ್ಯವಿರುವ ಅಂಕಿ ಸಂಖ್ಯೆಗಳ ಸಂಗ್ರಹ ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಭವಿಷ್ಯದಲ್ಲಿ ನಮ್ಮ ಒಂದು ಉದ್ಯಮ ಘಟಕ ಎಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ಕೂಡ ನಾವು ಹೀಗೆ ಅಥವಾ ಹಿಂದೆ ಮಾಡಲಾದಂತಹ ಅಥವಾ ಸಾಧಿಸಲಾದಂತಹ ಈ ಒಂದು ಸುಧಾರಣೆಗಳನ್ನು ನಾವು ಏನು ಮಾಡಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಈ ಬಂಡವಾಳ ಯೋಜನೆಗಳ ವೆಚ್ಚ ಮಾಡಬೇಕಾಗತ್ತೆ. ನಿರೀಕ್ಷಿತ ಪ್ರತಿಫಲ ದರ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾಕಂದ್ರೆ ನಾವು ಭವಿಷ್ಯದಲ್ಲಿ ಎಷ್ಟು ಗಳಿಸಲಿಕ್ಕೆ ಸಾಧ್ಯತೆ, ಎಷ್ಟು ಲಾಭ ಪಡೀಲಿಕ್ಕೆ ಸಾಧ್ಯತೆ ಅನ್ನೋದನ್ನು ನಿರ್ಧರಿಸಬೇಕಾಗತ್ತೆ. ಇನ್ನು ಬದಲಿ ಯೋಜನೆಗಳ ಲಭ್ಯತೆ, ಬೇರೆ ಬೇರೆ ಯೋಜನೆ ಕೂಡ ಅದಕ್ಕೆ ಸಹಾಯಕ ಆಗ್ತಿರ್ತಾವೆ ಉದ್ಯಮ ಘಟಕದ ಅಭಿವೃದ್ಧಿಗೆ, ಅವುಗಳನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಬದಲಿ ಯೋಜನೆಗಳ ಆಯುಷ್ಯ ಅವು ಹೆಂಗದಾವ, ಅವು ನಮ್ಗೆ ಎಷ್ಟು ವರ್ಷ ಸಪೋರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಕಾರ್ಮಿಕರ ಕಲ್ಯಾಣಕ್ಕಾಗಿ ಏನಾದರೂ ಒಂದು ಯೋಜನೆ ತಂದಾಗ ಅವ್ರು ಎಷ್ಟು ವರ್ಷಗಳ ಕಾಲ ಅದನ್ನು ಬಳಕೆ ಮಾಡ್ಕೊಳ್ತಾರೆ, ಅವರಿಂದ ನಮ್ಮ ಉದ್ಯಮ ಘಟಕಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಮಾರುಕಟ್ಟೆ ಬಡ್ಡಿ ದರ ಅಂತೂ ಭಾಳ ಇಂಪಾರ್ಟೆಂಟ್. ಓಕೆನಾ, ಬಡ್ಡಿ ದರ ಹೆಚ್ಚಿತ್ತಂದರೆ ಹೂಡಿಕೆ ಕಡಿಮೆ ಮಾಡ್ತೀವಿ, ಬಡ್ಡಿ ದರ ಕಡಿಮೆ ಆದರೆ ಹೂಡಿಕೆನ ಹೆಚ್ಚು ಮಾಡ್ತೀವಿ, ಇದು ನಮಗೆ ಗೊತ್ತಿರುವಂಥದ್ದು. ಇನ್ನು ಅನಿಶ್ಚಿತತೆ ಪ್ರಮಾಣ ಎಷ್ಟಿದೆ ಅದರ ಆಧಾರದ ಮೇಲೆ ಹೂಡಿಕೆ ಮಾಡ್ತಾ ಇರ್ತೀವಿ. ಓಕೆನಾ, ಅನಿಶ್ಚಿತತೆ ಭಾಳ ಇತ್ತಂದ್ರೆ ಭವಿಷ್ಯದಲ್ಲಿ ನಮ್ಮ ಸರಕುಗಳು ಮಾರಾಟ ಆಗದೇ ಇರಬಹುದು ಅಂತೇಳಿ ಭಾಳ ಇತ್ತಂದ್ರೆ ನಾವು ಉತ್ಪಾದನೆನ ಭಾಳ ಮಾಡೋಂಗಿಲ್ಲ. ಮಾರಬಹುದು ಅಂಥೇಳಿ ಹೆಚ್ಚಿತ್ತಂದರೆ ಅವಾಗ ಉತ್ಪಾದನೆ ಹೆಚ್ಚು ಮಾಡ್ತೀವಿ ಅಂತ ಅರ್ಥ. ಸೊ ಇವೆಲ್ಲವೂ ಕೂಡ ಏನಾಗ್ತೈತೆ, ಈ ಒಂದು ಉದ್ಯಮ ಅಥವಾ ಹೂಡಿಕೆ ಮೇಲೆ ಪ್ರಭಾವ ಬೀರುವಂಥ ಅಂಶ ಅಂತ ಹೇಳ್ಬೋದು. ನೆಕ್ಸ್ಟ್ ಇರುವಂಥದ್ದು ಯಾವುದು ಅಂದ್ರೆ ಉದ್ಯಮ ಸ್ಥಿರ ಹೂಡಿಕೆ ಅಂತ ಬರುತ್ತೆ ನೋಡಿ, ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಅಂತೇಳಿ. ಇವೇ ಭಾಳ ಖರ್ಚು ವೆಚ್ಚ ಆಗುವಂಥದ್ದು. ಹೆಚ್ಚಾಗಿ ಏನು ಮಾಡಬೇಕಾಗತ್ತೆ, ಉದಾಹರಣೆಗೆ ಒಂದು ಭೂಮಿ, ಹೊಸ ಭೂಮಿಯನ್ನು ತೆಗೆದುಕೊಳ್ಳೋದು, ಉದ್ಯಮ ಘಟಕ ಅಥವಾ ಸಂಸ್ಥೆ ಅಥವಾ ಕಂಪನಿಗೆ ಬೇಕಾದಂಥ ಭೂಮಿ ತೆಗೆದುಕೊಳ್ಳೋದು, ಅದಕ್ಕೆ ಎಷ್ಟೋ ಸಾವಿರ ಅಥವಾ ಕೋಟಿ ರೂಪಾಯಿಯನ್ನು ಏನು ಮಾಡಬೇಕಾಗತ್ತೆ, ಹೂಡಿಕೆ ಮಾಡಬೇಕಾಗತ್ತೆ. ಇದು ಸ್ಥಿರ ವೆಚ್ಚ ಅಂತ ಕರಿತೀವಿ, ಸ್ಥಿರ ಹೂಡಿಕೆ ಅಂತ ಕರಿತೀವಿ. ಇನ್ನು ಕಟ್ಟಡಗಳ ನಿರ್ಮಾಣ ಮಾಡಬೇಕಾಗತ್ತೆ, ಯಂತ್ರಗಳನ್ನ ಹೊಸದಾಗಿ ತರಬೇಕಾಗತ್ತೆ, ಮತ್ತು ಇತರ ಸ್ವತ್ತುಗಳ ರೂಪದಲ್ಲಿ ಏನು ಮಾಡಬೇಕಾಗತ್ತೆ, ಇವೆಲ್ಲ ಇರ್ತವೆ. ಇನ್ನು ಸ್ಥಿರ ಹೂಡಿಕೆ ಹೆಚ್ಚಳವಾದಂತೆ ಬಂಡವಾಳ ಸಂಗ್ರಹವು ಕೂಡ ಏನಾಗುತ್ತೆ, ಹೆಚ್ಚಳ ಆಗಿ ಆಗುತ್ತೆ. ಯಾಕಂದ್ರೆ ನಾವೇನು ಮಾಡ್ತೀವಿ, ಈಗ ಹೊಸ ಒಂದು ಬಿಲ್ಡಿಂಗ್ ಕಟ್ಟಿವಂದ್ರೆ ಅದು ನಮ್ಮದೇ ಆಸ್ತಿ. ಓಕೆನಾ, ಆ ಉದ್ಯಮ ಘಟಕದ ಆಸ್ತಿ. ಹಾಗಂದಮೇಲೆ ಆ ಉದ್ಯಮ ಘಟಕದ ಬಂಡವಾಳ ಸರಕುಗಳು ಹೆಚ್ಚಾಗಿದ್ದಾವೆ ಅಂತ ಅರ್ಥ. ಹಾಗಾಗಿ ಅದರ ಸಂಗ್ರಹ ಕೂಡ ಹೆಚ್ಚಾಗಿದೆ ಅಂತ ಅರ್ಥ. ನಿಮಗೆ ಆ್ಯಕ್ಚುಲಿ ಕನ್ಫ್ಯೂಷನ್ ಆಗ್ತಾಯಿದ್ರೆ, ಈ ಬಂಡವಾಳ ಅಂದರೆ ಏನು ಅಂತ ಕನ್ಫ್ಯೂಷನ್ ಆಗ್ತಾಯಿದ್ರೆ, ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ಇದ್ರ ಬಗ್ಗೆ ಡೀಟೇಲ್ ಆಗಿ. ಬಂಡವಾಳ ಅಂದ್ರೇ ಏನು ಅನ್ನೋದು ಕೂಡ ಅದು ನೀವಲ್ಲಿ ಚೆಕ್ ಮಾಡಿ ತಿಳ್ಕೊಳ್ಬಹುದು. ಸಾಮಾನ್ಯವಾಗಿ ಬಿಸ್ನೆಸ್ ಅನ್ನೋದು ಎಲ್ಲ ವಲಯಗಳಲ್ಲಿ ಇದೆ. ಸೊ ಇಲ್ಲಿ ಈ ವಲಯದಲ್ಲಿ ಇಲ್ಲ ಅಂಥೇಳಿ ಇಲ್ಲ. ಸೊ ಹಾಗಾಗಿ ಈ ಪಾಯಿಂಟ್ ನಮಗೆ ಸ್ವಲ್ಪ ವಾಸ್ತವಿಕತೆಯನ್ನು ಹೇಳಿಕೊಡುತ್ತೆ. ವಾಸಯೋಗ್ಯ ಹೂಡಿಕೆ ಅಂತೇಳಿ ರೆಸಿಡೆನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಜಸ್ಟ್ ಅದನ್ನು ಪಾಯಿಂಟ್ ನೋಡ್ಕೊಂಡ್ಬಿಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗೇ ಬಿಡುತ್ತೆ. ಹಾಗಾದರೆ ಏನು ಅರ್ಥ ಇದೆ ಅಂತಂದ್ರೆ, ಮಾಲೀಕರು ತನ್ನ ಸ್ವಂತ ಆಸ್ತಿಯನ್ನು ಹೊಂದಿ ಅದನ್ನು ವಾಸಯೋಗ್ಯ ಸ್ಥಳವನ್ನಾಗಿ ಬಾಡಿಗೆ ಪಡೆಯಲು ಮಾಡುವ ಹೂಡಿಕೆಯಾಗಿದೆ ಅಂತ ಅರ್ಥ. ಭಾಳ ಸಿಂಪಲ್ ಆಗಿ ಅರ್ಥ. ಉದಾಹರಣೆಗೆ ದೊಡ್ಡ ದೊಡ್ಡ ಉದ್ಯಮ ಸಂಸ್ಥೆಗಳಿರ್ತವೆ, ಕಂಪನಿಗಳಿರ್ತವೆ, ಅವೆಲ್ಲ ಏನು ಮಾಡ್ತಾವೆ ಅಂತಂದ್ರೆ ಅವುಗಳ ಹತ್ರ ಭಾಳ ಆಸ್ತಿ ಇರುತ್ತೆ. ಓಕೆನಾ, ಆಸ್ತಿ ಭಾಳ ಇರುತ್ತೆ, ಹಣ ಭಾಳ ಇರುತ್ತೆ. ಅವಾಗ ಏನು ಮಾಡ್ತಾವೆ, ಎಲ್ಲೋ ಒಂದು ಕಡೆ ಫ್ಲಾಟನ್ನು ತೆಗೆದುಕೊಂಡು ಅಲ್ಲಿ ಏನು ಮಾಡ್ತಾರೆ, ಮನೆಗಳನ್ನ ಕಟ್ಕೊಳ್ತಾರೆ, ರೆಸಿಡೆನ್ಷಿಯಲ್ ಓಕೆನಾ ಅಪಾರ್ಟ್ಮೆಂಟ್ಗಳನ್ನ ಕಟ್ತಾರೆ. ಏನು ಮಾಡ್ತಾರೆ, ಅವುಗಳನ್ನ ಬಾಡಿಗೆ ರೂಪದಲ್ಲಿ ಕೊಡ್ತಾರೆ. ಇದರಿಂದ ಮಂತ್ಲಿ ಏನು ಬರುತ್ತೆ, ಅವರಿಗೆ ಬಾಡಿಗೆ ಸಿಗುತ್ತೆ. ಇದಕ್ಕಾಗಿಯೂ ಕೂಡ ಹೂಡಿಕೆ ಏನಾಗುತ್ತೆ, ಹೆಚ್ಚು ಆಗುತ್ತೆ ಅಂತಲೇ ಅರ್ಥ. ಹಾಗಾಗಿ ವಾಸಯೋಗ್ಯ ಹೂಡಿಕೆ ಮಾಡೋದ್ರಿಂದಲೂ ಕೂಡ ಹೂಡಿಕೆ ಪ್ರಮಾಣ ಉದ್ಯಮ ಘಟಕದ್ದು ಹೆಚ್ಚಾಗುತ್ತೆ ಅಂತಲೇ ಅರ್ಥ. ನೆಕ್ಸ್ಟ್ ಹೆಂಗೆ ಮಾಡ್ತಾರೆ ಅಂತಂದ್ರೆ, ದೊಡ್ಡ ದೊಡ್ಡ ಮನೆಗಳನ್ನು ಏನು ಮಾಡೋದು, ಕಟ್ಟಡ ಮಾಡೋದು, ಮಾರಾಟ ಮಳಿಗೆಗಳನ್ನು ತಯಾರು ಮಾಡೋದು, ಅಂಗಡಿಗಳನ್ನು ತಯಾರು ಮಾಡೋದು, ಬಹು ಅಂತಸ್ತಿನ ವಾಸ ಮನೆಗಳನ್ನು ಮುಂತಾದವುಗಳನ್ನು ತಯಾರು ಮಾಡೋದು. ಅಂದರೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಬಾಡಿಗೆ ಕೊಟ್ಬಿಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಆದಾಯ ಸಿಗುತ್ತೆ ಅನ್ನೋದು. ಇದರಿಂದ ಏನಾಗುತ್ತೆ ಅಂದ್ರೆ ಈ ಹೂಡಿಕೆ ಹೆಚ್ಚಾಗುತ್ತೆ ಅಂತ ಅರ್ಥ. ನಾವು ಹೂಡಿಕೆ ಮೇಲೆ ಬೀರುವಂಥ ಪ್ರಭಾವದ ಬಗ್ಗೆ ನೋಡ್ತಾ ಇದ್ದೀವಿ. ಓಕೆನಾ, ಲಾಭದ ಬಗ್ಗೆ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರಭಾವ ಹೇಗೆ ಬೀಳುತ್ತೆ ಅನ್ನೋದು ನೋಡ್ತಾ ಇದ್ದೀವಿ. ಹಾಗಾಗಿ ಇದರಿಂದ ಪ್ರಭಾವ ಆಗುತ್ತೆ. ಇಂತಹ ಸ್ವತ್ತುಗಳನ್ನು ಸಾಲ ಮಾಡಿ ನಿರ್ಮಿಸಿದ್ದರೆ ಸಾಲದ ಮರುಪಾವತಿಯು ಮಾಲೀಕನ ಜವಾಬ್ದಾರಿಯಾಗಿರುತ್ತದೆ. ನೋಡಿ, ನಾವು ಒಂದು ದೊಡ್ಡ ಮನೆ ಕಟ್ಟಿ ಈಗ ಬಾಡಿಗೆ ಕೊಟ್ಟಿನ ಅಂದಮೇಲೆ ಅದಕ್ಕೆ ಸಾಲ ಮಾಡಿ ಕಟ್ಟಿದ್ನಿ ಅಂತಂದಮೇಲೆ ಆ ಸಾಲವನ್ನು ತೀರಿಸೋದು ಮಾಲೀಕನ ಕೆಲಸವೇ ಹೊರತು ಬಾಡಿಗೆ ತೆಗೆದುಕೊಂಡವ್ರದ್ದಲ್ಲ.
ಓಕೆನಾ. ಹಾಗಾಗಿ ಇದು ಕೂಡ ಹೈಲೈಟ್ ಆಗುವಂಥದ್ದು. ಸೊ ಇದು ನೋಡಿ ಕ್ವಶನ್ ಹೆಂಗೆ ಬೇಕಂತ ಕೇಳಬಹುದು. ಸ್ವಲ್ಪ ನಮಗೆ ಅದ್ರ ಬಗ್ಗೆ ಇದು ಹಿಂಗಂದ್ರೆ ಏನು ಅನ್ನೋದು ಕ್ಲಿಯರ್ ಇರಬೇಕು ನಮಗೆ. ಇಲ್ಲಿ ಒಂದು ಹೈಲೈಟ್ ಆಗುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಈ ಹೂಡಿಕೆ ಮೇಲೆ ಪ್ರಭಾವ ಬೀರುವಂಥದ್ದು ಅಥವಾ ಹೂಡಿಕೆಯನ್ನು ನಿರ್ಧಾರ ಮಾಡುವಂಥ ಅಂಶಗಳಲ್ಲಿ ಬರುವಂಥದ್ದು ಇದು ಕೂಡ ಸರಕು ದಾಸ್ತಾನು ಹೂಡಿಕೆ ಅಂತೇಳಿ. ಅಂದ್ರೆ ಸರಕುಗಳನ್ನು ದಾಸ್ತಾನು ಮಾಡಲಿಕ್ಕೆ ನಾವು ಮಾಡುವಂಥ ಹೂಡಿಕೆ ಪ್ರಮಾಣ ಅಂತ ಅರ್ಥ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಹಾಗಾದ್ರೆ ಅದು ಸ್ವಲ್ಪ ಒಳಗೆ ನೋಡ್ಕೋತಂತಂದ್ರೆ ಉದ್ಯಮ ಘಟಕಗಳು ಉತ್ಪಾದಿಸಿದ ಸರಕುಗಳನ್ನು ಅಥವಾ ಉತ್ಪನ್ನಗಳನ್ನು ಶೇಖರಿಸಿ ಮತ್ತು ಸಂಸ್ಕರಿಸಿ ಇಡಲು ದಾಸ್ತಾನುಗಳ ನಿರ್ಮಾಣ ಅವಶ್ಯಕ. ಎಸ್, ಇದನ್ನು ಮಾಡಲೇಬೇಕಾಗತ್ತೆ. ಯಾವುದೇ ಉದ್ಯಮ ಘಟಕ ಆಗಿರಲಿ ಅವುಗಳ ಮಾಡಬೇಕಾಗತ್ತೆ. ಯಾಕಂದ್ರೆ ಉಗ್ರಾಣಗಳನ್ನು ತಯಾರು ಮಾಡಲೇಬೇಕು. ಯಾಕಂದರೆ ತಾನು ಉತ್ಪಾದನೆ ಮಾಡುವಂಥ ಎಲ್ಲ ಉತ್ಪನ್ನಗಳು ಸಡನ್ನಾಗಿ ಮಾರಾಟ ಆಗೋದಿಲ್ಲ, ಕೆಲವೊಂದು ಸಮಯ ತೆಗೆದುಕೊಳ್ಳುತ್ತೆ. ಓಕೆನಾ. ಇದರಿಂದ ಅಧಿಕ ಪ್ರಮಾಣದ ಸರಕುಗಳನ್ನು ಉತ್ಪಾದಿಸಬಹುದು. ಎಸ್, ನಮ್ಮ ಹತ್ರ ಗೋಡಾವಣ ಅಥವಾ ಉಗ್ರಾಣ ಅಥವಾ ದಾಸ್ತಾನು ಮಳಿಗೆಗಳು ಹೆಚ್ಚಿದ್ದು ಅಂದ್ರೆ ಹೆಚ್ಚು ಸರಕುಗಳನ್ನು ಉತ್ಪಾದನೆ ಮಾಡಿ ಶೇಖರಣೆ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ, ಮತ್ತು ಸಂಗ್ರಹಿಸಬಹುದು. ನೆಕ್ಸ್ಟು ದಾಸ್ತಾನು ಹೆಚ್ಚಳ ಬಿದ್ದಾಗ ಅವಶ್ಯಕತೆ ತಕ್ಕಂತೆ ಮಾರಾಟ ಮಾಡಬಹುದು. ಎಸ್, ದಾಸ್ತಾನು ಮಾಡಿಟ್ಟು ಅಂದ್ರೆ ಒಂದು ಸಲ ನಾವು ಉತ್ಪಾದನೆ ಮಾಡಿಟ್ಟು ಅಂದ್ರೆ ನಮಗೆ ಅವಶ್ಯಕತೆ ತಕ್ಕಂಗೆ ಏನು ಮಾಡ್ಬೋದು, ನಾವು ಮಾರಾಟ ಮಾಡ್ಬೋದು. ಒಂದು ಉದ್ಯಮ ಘಟಕದ ಒಂದು ಕೆಲಸ. ಆದರೆ ನೆಕ್ಸ್ಟು ಕಳೆದ 12 ತಿಂಗಳ ಅವಧಿಯಲ್ಲಿ ಮಾರಾಟವೇ ಆಗದೆ ಸರಕುಗಳ ದಾಸ್ತಾನವನ್ನು ಏನಂತ ಕರಿಬೇಕಂದ್ರೆ ನಿಷ್ಪ್ರಯೋಜಕ ದಾಸ್ತಾನು ಅಂತ ಕರಿಬೇಕಾಗತ್ತೆ. ನೋಡಿ, ಹೆಸರು ಕೊಟ್ಟಿದ್ದಾರೆ. ನೀವು ಕ್ವಶನ್ ಕೇಳ್ಬೋದು ಹೆಂಗಂದ್ರೆ ನಿಷ್ಪ್ರಯೋಜಕ ದಾಸ್ತಾನು ಅಂದರೆ ಏನು ಕ್ವಶನ್ ಕೇಳ್ತಾರೆ. ಓಕೆನಾ, ಕೇಳ್ಬೋದು. ಓಕೆನಾ, ಅದರೊಳಗೆ ತಳಗೆ ಆನ್ಸರ್ ಕೊಡ್ಬೋದು, ಯಾವ ರೀತಿಯಾಗಿ ಕೂಡ ಆನ್ಸರ್ ಕೊಡ್ಬೋದು. ಹಾಗಾದ್ರೆ ಕಳೆದ 12 ತಿಂಗಳಲ್ಲಿ ಒಟ್ಟೆ ಮಾರಾಟನೇ ಆಗಲಿಲ್ಲ, ಯಾವುದೇ ಸರಕು ಅಲ್ಲಿ ಸಂಗ್ರಹ ಮಾಡಿ ಇಡಲಾಗಿದೆ ಬಟ್ ಮಾರಾಟನೇ ಆಗಲಿಲ್ಲ. ಸೊ ಅಂಥದಕ್ಕೆ ಏನು ಕರಿಬೇಕು, ನಿಷ್ಪ್ರಯೋಜಕ ದಾಸ್ತಾನು ಅಂತ ಕರಿಬೇಕಾಗತ್ತೆ. ಓಕೆನಾ. ಓಕೆ, ಹೂಡಿಕೆ ನಿರ್ಧಾರಕ್ಕೆ ಸಂಬಂಧಪಟ್ಟಂಥ ಆ ಒಂದು ನೆಕ್ಸ್ಟ್ ಇನ್ಫಾರ್ಮೇಷನ್ ಇದು ಏನು ಅಂತಂದ್ರೆ 12 ತಿಂಗಳಲ್ಲಿ ಮಾರಾಟ ಮಾಡಬೇಕಾಗಿದ್ದಲ್ಲಿ ಅರ್ಧದಷ್ಟು ಮಾತ್ರ ಮಾರಾಟವಾಗಿದ್ದರೆ ಅದನ್ನು ಮಂದಗತಿಯ ದಾಸ್ತಾನು ಅಂತ ಹೆಸರು ಕೊಡಬೇಕಾಗತ್ತೆ. ಆಗಲೇ ನಾವು ನಿಷ್ಪ್ರಯೋಜಕ ಅಂತ ಯಾಕೆ ಕೊಟ್ಟಿವಿ, 12 ತಿಂಗಳಲ್ಲಿ ನಾವು ಉದಾಹರಣೆಗೆ 100 ಸರಕುಗಳನ್ನು ಸಂಗ್ರಹ ಮಾಡಿರ್ತೀವಿ, ಇದರಲ್ಲಿ ಒಂದು ಕೂಡ ಮಾರಾಟ ಆಗಲಿಲ್ಲ. 12 ಅಥವಾ 1 ವರ್ಷದಲ್ಲಿ ಏನೂ ಮಾರಾಟ ಆಗಲಿಲ್ಲ, ಅದಕ್ಕೆ ನಾವು ನಿಷ್ಪ್ರಯೋಜಕ ದಾಸ್ತಾನು ಅಂತ ಕರಿತೀವಿ. ಈಗೇನಾಗಿದೆ ಅಂದರೆ ಇದರಲ್ಲಿ 50 ಮಾರಿದಾವ 12 ತಿಂಗಳಲ್ಲಿ, ಇದಕ್ಕೇನು ಕರಿಬೇಕು, ಮಂದಗತಿಯ ದಾಸ್ತಾನು ಅಂತ ಕರಿಬೇಕು. ನೆಕ್ಸ್ಟ್ ನೋಡೋದಾತಂದ್ರೆ 12 ತಿಂಗಳಲ್ಲಿ ಮಾರಾಟ ಮಾಡಬೇಕಾದಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಸರಕುಗಳು ಮಾರಾಟವಾದರೆ ಅದನ್ನು ಇತರೆ ಸರಕುಗಳು ಅಥವಾ ಒಳ್ಳೆಯ ದಾಸ್ತಾನು ಅಂತ ಹೆಸರು ಕೊಡಬೇಕಾಗತ್ತೆ. ಇತರೆ ಸರಕುಗಳು ಅಥವಾ ಒಳ್ಳೆಯ ದಾಸ್ತಾನು ಅಂತ ಹೆಸರು ಕೊಡಬೇಕಾಗತ್ತೆ. ಒಟ್ಟು ದಾಸ್ತಾನಿನಲ್ಲಿ 35% ಮಾತ್ರ ನಿಷ್ಪ್ರಯೋಜಕ ಮತ್ತು ಮಂದಗತಿಯ ದಾಸ್ತಾನು ಇರಬೇಕಾಗತ್ತೆ. ಉದಾಹರಣೆಗೆ 100 ವಸ್ತುಗಳಿದ್ದಾಗ ಇದರಲ್ಲಿ 35 ವಸ್ತುಗಳಷ್ಟೇ ಉಳಿಬೇಕು, ಅಥವಾ 35ರಲ್ಲಿ ಅಷ್ಟೇ ಸಾವಕಾಶ ಹೋಗಿ ಮಾರಾಟ ಆಗ್ತಿರ್ಬೇಕು. ಇನ್ನು 75 ಅಂದ್ರೆ ಏನಾಗಬೇಕು, ಬೇಗನೆ ಮಾರಾಟ ಆಗಬೇಕು ಅಂತ ಅರ್ಥ. ಉಳಿದ 65% ಇತರೆ ಸರಕುಗಳು ಅಥವಾ ಒಳ್ಳೆಯ ದಾಸ್ತಾನು ಇರಬೇಕಾಗತ್ತೆ ಅನ್ನೋದು ಈ ನಿರ್ಧಾರಕಗಳಿಗೆ ಸಂಬಂಧಪಟ್ಟಂತೆ ನಮಗೆ ಕ್ಲಾರಿಫಿಕೇಷನ್ ಇರಬೇಕಾದದ್ದು. ಓಕೆನಾ. ಸೊ ಇಷ್ಟು ಈ ಹೂಡಿಕೆ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅಥವಾ ಹೂಡಿಕೆ ಮೇಲೇ ಪ್ರಭಾವ ಬೀರುವಂಥ ಅಂಶಗಳಿಗೆ ಹೂಡಿಕೆ ನಿರ್ಧಾರಗಳನ್ನು ಕರಿತೀವಿ. ಇದು ಸ್ಪೆಸಿಫಿಕ್ ಆಗಿ ಇದು ಉದ್ಯಮ ಘಟಕದ ಒಂದು ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಹೂಡಿಕೆ ಅನ್ನೋದು ಬಹಳ ಅವಶ್ಯಕ ಆಗುತ್ತೆ. ಹಾಗಾಗಿ ಅದರ ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟುವಂಥ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟನ್ನು ಕಂಟಿನ್ಯೂ ಮಾಡ್ತೇವೆ.